ನೀವೇನಾದರೂ 30+ ಏಜ್ ಇದ್ದು ನಿಮ್ಗೆ ಅಕಸ್ಮಾತಾಗಿ ಏನಾದರೂ ಫ್ಯಾಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅಂತಂದರೆ ಈ ವಿಡಿಯೋ ನಿಮಗೆ. ಸೊ 30 ವರ್ಷ ಕ್ರಾಸ್ ಆಗ್ತಿದ್ದಂಗೆ ನಮ್ಮ ಬಾಡಿ ಒಳಗಡೆ ಹಲವಾರು ಫಿಸಿಯೋಲಾಜಿಕಲ್ ಚೇಂಜಸ್ ಆಗ್ತಿರುತ್ತೆ. ಅದರೊಳಗಡೆ ಮೊದಲನೇದೇನು ಅಂತಂದರೆ ನಮ್ಮ ಪರ್ಟಿಕ್ಯುಲರ್ ಹಾರ್ಮೋನ್ಸ್ ಏನಿರುತ್ತಲ್ಲ ಅದು ಡಿಫ್ರೆಂಟ್ ಸ್ಟೇಜ್ಗೆ ಎಂಟರ್ ಆಗ್ತಿರುತ್ತೆ. ಸೊ ಬೇಸಿಕ್ಲಿ ಈ ಪರ್ಟಿಕ್ಯುಲರ್ ಹಾರ್ಮೋನಲ್ ಚೇಂಜ್ ಜೊತೆ ನಮ್ಮ ಬಾಡಿ ಸ್ಪೆಸಿಫಿಕ್ ಆಗೇನೆ ಮಸಲ್ನ ಶೆಡ್ ಮಾಡ್ತಾ ಬರ್ತಿರುತ್ತೆ. ಏನಕ್ಕೆ ಅಂತಂದರೆ ಇಟ್ ಇಸ್ ಅ ಬರ್ಡನ್ ಟು ದ ಬಾಡಿ, ಸಿಂಪಲ್ ಆಸ್ ದ್ಯಾಟ್. ಸೊ ಯಾವಾಗ ಮಸಲ್ ಲಾಸ್ ಕೂಡ ಆಗ್ತಿರುತ್ತೆ, ಅದ್ರ ಜೊತೆ ಈ ಹಾರ್ಮೋನ್ ಚೇಂಜ್ ಕೂಡ ಆಗ್ತಿರುತ್ತೆ, ನಮ್ಮ ಮೆಟಾಬೋಲಿಸಮ್ ಏನಿರುತ್ತಲ್ಲ ಅದನ್ನು ಕ್ರ್ಯಾಶ್ ಆಗ್ತಾ ಬರ್ತಿರುತ್ತೆ, ಸಿಂಪಲ್. ಸೊ ಈ ಪರ್ಟಿಕ್ಯುಲರ್ ಮೆಟಾಬೋಲಿಸಮ್ ನಾವೇನು ಅನ್ಕೊಂತಿರ್ತೀವಿ, ಸೊ 25 ಇದ್ದಾಗ ನಾನು ಇಷ್ಟೇ ತಿಂತಿದ್ದೆ, ಆವಾಗ ಈಸಿಯಾಗಿ ಸಣ್ಣ ಆಗ್ತಿದ್ದೆ, ಇವಾಗ 30-32 ಆಗಿದ್ದೀನಿ, ಸೇಮ್ ತಿಂತಿದ್ರು ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ ಅಂತಂದರೆ ಇದೇ ಕಾರಣದಿಂದ. ಸೊ ಇದನ್ನು ಹೇಗೆ ಓವರ್ಕಮ್ ಮಾಡೋದು ಅಂತಂದರೆ ಎರಡು ಸಿಂಪಲ್, ನಿಮ್ಗೆ ಆಲ್ರೆಡಿ ಗೊತ್ತಿರೋ ವಿಷಯನೇ. ಮೊದಲನೇದೇನು ಅಂತಂದರೆ ನೀವು ವರ್ಕೌಟ್ ಮಾಡಬೇಕು. ಸೊ ವರ್ಕೌಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನೀವು ಸ್ಪೆಸಿಫಿಕ್ ಆಗಿ ಮಸಲ್ನ ರೀಟೈನ್ ಮಾಡು ಅಂತ ಅಂದ್ಬಿಟ್ಟು ನಿಮ್ಮ ಬಾಡಿಗೆ ಒಂದು ಸಿಗ್ನಲ್ ಕೊಡ್ತಿರ್ತೀರ. ಏನಕ್ಕೆ ಅಂದರೆ ಓಕೆ ನಾನು ಜಿಮ್ಮಿಗೆ ಹೋಗಿ ಯಾವುದೋ ಒಂದು ಡಂಬಲ್ ಎದ್ದೆ ಇಲ್ಲ ನಾನು ಪುಷಪ್ ಮಾಡ್ತೀನಿ ಅಂತ ಟೈಮ್ ಒಳಗಡೆ ನಿಮ್ಮ ಬಾಡಿ ವೆಯ್ಟ್ ಪುಷಪ್ ಮಾಡ್ತಿದ್ರು ಒಂದು 25 kg ಪುಷ್ ಮಾಡ್ತಿದ್ರಿ ಅಂತಂದರೆ ನಿಮ್ಮ ಬಾಡಿಗೆ ಹೋಗ್ತಿರುತ್ತೆ, ಓಕೆ ಈ ಪುಷ್ ಮಾಡೋದಕ್ಕೆ ನನಗೆ ಮಸಲ್ ಬೇಕು ಅಂತಂದ್ಬಿಟ್ಟು. ಆಬ್ವಿಯಸ್ಲಿ ಜಾಯಿಂಟ್ಸಿಂದ ಪುಷ್ ಮಾಡೋಕ್ಕಾಗಲ್ಲ, ಎನರ್ಜಿ ಡಿರೈವ್ ಮಾಡೋದಕ್ಕೆ ಆ್ಯಕ್ಚುಲಾಗಿ ಮಸಲ್ ಬೇಕೇ ಬೇಕು. ಸೊ ಮಸಲ್ನ ಹೋಲ್ಡ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಅದಾದಮೇಲೆ ಈ ಮಸಲ್ನ ಸಪೋರ್ಟ್ ಮಾಡೋದಕ್ಕೆ ಒಂದು ಮಾಡರೇಟ್ ಪ್ರೋಟೀನ್ ರಿಚ್ ಡಯಟ್ನ ತಿನ್ನಬೇಕು. ಸೊ ಈ ಎರಡು ಸಿಂಪಲ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನೀವು 30+ ಏಜ್ ಆದರೂ ಕೂಡ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೊಬೋದು. ಐ ಹೋಪ್ ದಿಸ್ ಹೆಲ್ಪ್ಸ್. ಡೋಂಟ್ ಫರ್ಗೆಟ್ ಟು ಶೇರ್ ಇಟ್ ವಿತ್ ಯರ್ ಫ್ರೆಂಡ್ಸ್. ಬೈ.